ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಧೃತಿ ಮನಿ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ನೋಡಿ 4:30 ಆಗಿದೆ. ನನ್ನ ತಮ್ಮ 1:30ಗೆ ಬರ್ತೀನಿ ಮನೆಗೆ, ಹೋಗೋಣ ಊರಿಗೆ ಅಂತ ಹೇಳಿ ಕಾಯಿಸಿ ಇನ್ನೂ ಬಂದಿಲ್ಲ. ಇವಾಗ 4:30 ಆಗಿದೆ. ನೀನು ಅರ್ಧ ಗಂಟೆ ಅಂತ ಹೇಳಿದ್ದಾನೆ. ಅರ್ಧ ಗಂಟೆ ಮಾಡ್ತಾನೋ 1 ಅವರ್ ಮಾಡ್ತಾನೋ ಅಂತ ಗೊತ್ತಿಲ್ಲ. ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರೂ ರೆಡಿಯಾಗಿ ಉಳ್ಳಾಡ್ತಾ ಇದ್ದಾರೆ. ನನ್ನ ತಮ್ಮ ಬಂದಿಲ್ಲ ಅಂತೇಳಿ ನೋಡಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ದುತಿಮ್ಮ ಎದೊಳು ಮೇಲೆ, ಪಾಪು ಎದೊಳು ಮೇಲೆ. ಹಂಗೆಲ್ಲ ಮಾಡಬಾರ್ದು, ಏಟಾಗುತ್ತೆ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಲಕ್ಷ್ಮಿ ಹಬ್ಬ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆನ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾಳೆ ಹೂವೆಲ್ಲ ಹಾಕಿ ಕಳಸೆಲ್ಲ ಇಟ್ಟು ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ. 1:30ಗೆ ಬರ್ತೀನಿ ರೆಡಿಯಾಗಿ ಅಂತ ಹೇಳಿದ್ದ ನನ್ನ ತಮ್ಮ. ನೋಡಿದರೆ 5:45ಗೆ ಬಂದಿದ್ದಾನೆ. ಇಷ್ಟೊತ್ತಿನಲ್ಲಿ ಇವಾಗ ಮಕ್ಳನ್ನ ಕರ್ಕೊಂಡು ನಾವು ಊರಿಗೆ ಹೊರಡಬೇಕು. ಏನಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಆಟೋ ತಗೊಂಡಾಗಿಂದ ಒಂದಿನೂ ಕೂಡ ನಾವು ಮಂದೇವ್ರಿಗೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊ ಬಂದಿರಲಿಲ್ಲ. ಹಂಗಾಗಿ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಬರ್ತಾ ಹಾಗೆ ಮಂದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ಆಟೋದ ತಗೊಂಡಿದ್ದಾನೆ. ಆ ಕಡೆ ಬಟ್ಟೆ ಮತ್ತು ದೇವರಿಗೆ ಲಕ್ಷ್ಮೀ ಪೂಜೆಗೆ ಏನೇನು ಅನ್ಬೇಕು ಎಲ್ಲನೂ ಹಿಂದೆ ಪ್ಯಾಕ್ ಮಾಡಿಟ್ಟಿದ್ದಾನೆ. ಮಧ್ಯದಲ್ಲಿ 2 ಮಕ್ಕಳನ್ನು ಕುಂಡಿಸ್ಕೊಂಡು ನಾನು ಕೂಡ ಸೈಡಲ್ಲಿ ಕೂತ್ಕೊಂಡಿದ್ದೀನಿ. ಚಳಿಗೆ ಅಂತ ಹೇಳಿ ನನ್ನ ತಮ್ಮ ಗೋಬಿ ತಗೋತಿದ್ದಾನೆ. ಗೋಬಿ ತಿನ್ನೋಣ ಅಂತ ಹೇಳಿ ನನ್ನ ಮಗನಿಗೆ ಚಕ್ಲಿ ತಿನ್ನು ಅಂತ ಕೊಟ್ಟರೆ ಅವನು ತಿಂದಲೇ ನನಗೆ ತಿನ್ನಿಸ್ಕೊಂಡು ಕೂತಿದ್ದಾನೆ. ಆ ಕಡೆ ಈ ಕಡೆ ಆಡಿಸಿ ಲಾಸ್ಟಿಗೆ ಬಾಯಿಗೆ ತಂದು ತುರುಕ್ತಾನೆ ನನಗೆ. ತಿನ್ನು ಅಮ್ಮ ಅಂತ ಹೇಳಿ. ಫೈನಲಿ ಈ ಚಳಿಗೆ ಬಿಸಿ ಬಿಸಿ ಗೋಬಿ ಬಂತು. ಚೆನ್ನಾಗಿ ತಿಂದು ಆಮೇಲೆ ಮುಂದೆ ಹೊರಟ್ವಿ. ಎಲ್ಲಿ ನೀವು ಮತ್ತೆ ಮೀಟಿಂಗ್ ಮಾಡ್ತಿದ್ದೀರಾ ಬಂದ ತಕ್ಷಣ? ನೋಡಕ್ ಬಂದ್ಬಿಟ್ಟ. ನಾವು ಕಂಡ್ರೆ ಇಷ್ಟನಾ? ಸೂಪರ್ ಸೀತ ಆಗೈತೆ ನಿಮಗೆ. ಜಾಣ ಮಗಳು ಮುದ್ದು ಮಗಳು ಮಾತಾಡ್ಸ್ತಲ್ಲ ಅಜ್ಜಿ. ಅಜ್ಜಿಗೆ ಸಾಕಿ ಅಜ್ಜಿ ಎತ್ಕೋಬೇಕಂತೆ. ಬಾರ್ಮನೆ ಅಜ್ಜಿ ಎತ್ಕೊತದಂತೆ. ನಾನು ಚಿನ್ನ ಮದಿಗಳು ಎಲ್ಲಿ ಬಂದ್ಬಿಟ್ಟು ಯಾರ್ಯಾರು ಬಂದ್ಬಿಟ್ಟು ಮಾಡಕ್ಕೆ ಜೊತೆ ಬಂದ್ಬಿಟ್ಟ. ಆಟೋದಲ್ಲಿ ಬಂದೆ ಅಂತ ಹೇಳಿ ಯಾರು ಕರ್ಕೊಂಡ್ಬಂದ? ಮಾಮ ಕರ್ಕೊಬೇಕ. ಅಪ್ಪಂಗೆ ಏನು ಮಾಡಿದೆ? ಬಾಯ್ ಮಾಡ್ದ? ಡ್ಯಾಡಿ ಬಾ ನೀವೇ. ಡ್ಯಾಡಿ ಬಾ ಡ್ಯೂಟಿಗೆ ಹೋಗೈತೆ. ವಾಚ್ ಮಾಡಿತಾ? ಸೂಪರ್ ಮಗನೇ, ಮುದ್ದು ಮಗನೇ, ಮುದ್ದು ಮಗ. ಇದು ಮನಿತ್ ಮಲಗಿದೆ 1/4 ಗಂಟೆ. ನನ್ನ ಕಂಡ್ರಿ ಇಷ್ಟೇನ ಮಗನೇ? ಕಂಡ್ರಿ ಇಷ್ಟನೇನ? ನಾನು ಮಗ್ಳನ್ ಕೇಳಿಲ್ಲ ಇವಾಗ ಬಂದ ಅಂತ ಮಗನ್ ಕೇಳ್ತಿರೋದ. ಕಾವ್ಯ ಅವರು ರೆಡಿ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಕೂರ್ಸೋಕ್ಕೆ. ಹಂಗೆ ಹಾಕು ಹತ್ತು ಮೇಲೆ ಬಿದ್ದಿದ್ಯಾ? ಹುಷಾರಾಗತ್ತು ಏನಾದ್ರು ಇಟ್ಕೊಂಡು.
ಲೈಟೇ ಕರೆಕ್ಟಾಗಿಲ್ಲ, ಲೈಟೇ ಕರೆಕ್ಟಾಗಿ ಬರ್ತಾಯಿಲ್ಲ. ಬ್ಲಿಂಕ್ ಆಗ್ತಿದೆ. ಸ್ಟಾರ್ಟಿಂಗಿಂದ ನಾವು ಹೆಂಗೆ ಮಾಡ್ತಾಯಿದ್ದೀವಿ ಅಂತ ಬೇಕಲ್ಲ. ಝೂಮ್ ಅಷ್ಟೇ ಕರೆಕ್ಟ್ ಆಯ್ತಾ? ನೀಟಾಗಿ ಕೂತೈತೆ ಸ್ಯಾರಿ. ಇದು ಡಾಬಾಕಷ್ಟು ಈಗ ಇದಕ್ಕೆ ಅಂತಾನೆ ಇಟ್ಟಿರೋದೇ ಇಲ್ಲ. ನೀವು ಇದಕ್ಕೆ ಅಂತಾನೆ ಹೊಸ ಸೆಟ್ ತಗೊಂಡು ಇರ್ತಾರೆ. ನಿಮ್ಮ ಹತ್ರ ಇತ್ತಲ್ಲ ಅದೇ ಥರ ಸೆಟ್ ಇರ್ತಾರೆ. ಇದು ಇಟ್ಕೊ ಹಂಗೆ ಒಂದು ನಿಮಿಷ. ದೊಡ್ಡದೇ ತಗೋ, ದೊಡ್ಡದೇ. ಒಳ್ಳೆಯ 350 ಫಸ್ಟ್ ಟೈಮ್ ಹಾಕಿದ್ದಲ್ಲ, ಅದು ಕಟ್ಟಾಗೋಯ್ತು. ಅದಕ್ಕೆ ಇದನ್ನು ಬೇರೆ ತಗೊಂಡೆ. ಕರೆಕ್ಟಾಗಿ ಲೂಸ್ ಆಗುತ್ತೆ. ಒಂದೇ ಹಾಕಲ್ಲ ಸಾಕಾಗ? ಇಲ್ಲ ಲೆಂತ್ ಬೇಡವಾ? ಚಿಕ್ಕದು ಒಂದೇ ಹಾಕಲ್ಲ ಸಾಕ? ಲೂಸ್ ಆಯ್ತಾ? ಇದು ಹಿಂಗೆ ಬರುತ್ತೆ. ಇಲ್ಲ ಲೂಸ್ ಆಯ್ತು. ಬಿಡು ಇನ್ನೊಂದು ಟೈಟ್ ಹಾಕೋದು ಸ್ವಲ್ಪ ನೋಡು. ಹಂಗೆ ಹಾಕೋದು ಸರ್. ಹಾಕೋ, ನಾನು ಇಟ್ಕೊತೀನಿ. ಬಿಡು ಸಾಕು. ಅಲ್ಲ ಇದೊಂದೇ ಚೊಕ್ಕ ಹಾಕೋದು ಸಾಕಲ್ಲ? ಇಲ್ಲ ಇದನ್ನು ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಹತ್ತು ಮುಕ್ಕೋಡೆ ಹಾಕಿದ ಮೇಲೆ ಲಕ್ಷಣ ಕಾಣಿಸುತ್ತೆ. ಇಷ್ಟಿಲ್ಲ ನಿದ್ದೆ ಬೇರೆ. ಕಸ ನನ್ನ ಎಬ್ಬರಿಸ್ಬೇಕು ತಾನೆ. ಕೈಯಿಂದ ಕಸ ಗುಡ್ಸಂಗಿಲ್ಲ, ಕೈಯಿಂದ ಕಸ ಗುಡ್ಸಿದ್ದೀನಿ ನಾನು ಬಟ್ಟೆಯಿಂದ. ಎಬ್ಬರಿಸ್ಬೇಕು ತಾನೆ. 3:15 ನಾನು ಕ್ಲೀನ್ ಮಾಡ್ಕೊಡ್ತಿದ್ದೆ ತಾನೆ. ಬೇಕಾಗ್ತೀನಾ ಐಟಮ್ ಇವತ್ತು ಸುಮ್ಮನೆ ಇರು ಬಂಗಾರಿ. ಯಾವತ್ತು ಮಲ್ಗೆ ಇರಲ್ವೇನೋ ಅನ್ನೋ ಥರ ಆಡ್ತಾರೆ. ತಲೆ ಸಿಡ್ದೋಯ್ತು ಅದಂತ. ಸಿಡ್ದೋಗುತ್ತೆ. ನಡಿ ನಾವೇ ಮಾಡೋದು ಹೋಗಿ. ಅದಕ್ಕೆ ನಾನು ಬಸ್ಸಿಗೆ ಬಾ ಅಂತ ಹೇಳಿದ್ದು. ನನಗೆ ಗೊತ್ತಿತ್ತು ಈ ಕೆಲಸ ಮಾಡ್ತಾರೆ ಅಂತ. ಒಬ್ಬಟ್ಟು ಮಾಡೋಕ್ಕೆ ಅಂತೇಳಿ ಒಬ್ಬಟ್ಟು ಕಾಳೆಲ್ಲ ರೆಡಿ ಮಾಡಿ ರುಬ್ಕೊತಾ ಇದ್ದಾರೆ. ಎಲ್ಲ ರುಬ್ಕೊಂಡಾದ್ಮೇಲೆ ನೈವೇದ್ಯಕ್ಕೆ ಪುಳಿಯೋಗರೆ ಬೇಕು ಅಂತ ಹೇಳಿದ್ರು. ಹಂಗಾಗಿ ಪುಳಿಯೋಗರೆ ಗೊಜ್ಜು ಕೂಡ ಪ್ರಿಪೇರ್ ಮಾಡಿದೆ. ಅದಾದಮೇಲೆ ನನ್ನ ನಾದಿನಿ ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. 4:15ಗೆ ಮುಂಚೆನೇ ಒಂದು ಸತಿ ಪೂಜೆ ಆಗಿತ್ತು. ಮತ್ತು ಒಂದು 8:30 ಹಂಗೆ ಇನ್ನೊಂದು ಸತಿ ಪೂಜೆ ಮಾಡ್ತಿದ್ದಾಳೆ. ಏಕೆಂದರೆ ಎಲ್ಲರದ್ದು ಸ್ನಾನ ಆಯಿತು. ಸ್ನಾನ ಆದಮೇಲೆ ಪೂಜೆ ಮಾಡಿ ಎಲ್ಲರಿಗೂ ಆರತಿ ಕೊಡೋಣ ಅಂತೇಳಿ ಎಲ್ರಿಗೂ ಪೂಜೆ ಮಾಡಿ ಆರತಿ ಕೊಡ್ತಿದ್ದಾಳೆ. ಇವಾಗ ಎಲ್ರಿಗೂ ಕೈಗೂ ಕಂಕಣ ಕಟ್ತಿದ್ದಾಳೆ. ಇವಾಗ ಪೂಜೆ ಆಯ್ತಲ್ಲ, ಮತ್ತು ಇವಾಗ ಕಂಕಣ ಕಟ್ಟಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ. ಇವಾಗ ಅವಳು ಕೂಡ ಕಂಕಣ ಕಟ್ಟಿಸ್ಕೊತಾ ಇದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಮ್ಮ ಪೂಜೆ ಮಾಡಿ ಅವರು ಗಂಡ ಹೆಂಡತಿ ಕಂಕಣ ಕಟ್ಟಬೇಕಿತ್ತು. ಬಟ್ ಏನಂದರೆ ನನ್ನ ತಮ್ಮ ಎಷ್ಟು ಹೇಳಿದ್ರು ಎದೊಳ್ಳೆ ಇಲ್ಲ. ಯಾಕೆಂದರೆ ರಾತ್ರಿ ಎಲ್ಲ ಗಾಡಿ ಓಡಿಸಿದ್ನಲ್ಲ, ಆಟೋ ಓಡಿಸಿದ್ನಲ್ಲ ಬೆಂಗಳೂರಿಂದ ಊರಿಗೆ ಗಂಟ. ಹಾಗಾಗಿ ಅವನು ನನಗೆ ಸುಸ್ತಾಗ್ತಿದೆ, ತಲೆ ಭಾರ ಆಗೈತೆ ಅಂತೇಳಿ ಎದ್ದೊಳ್ಳಿಲ್ಲ. ಹಂಗಾಗಿ ಎಲ್ಲರೂ ಎದ್ಮೇಲೆ ಪೂಜೆ ಮಾಡಿದ್ಮೇಲೆ ನಮ್ಮಮ್ಮನ ಹತ್ರ ಕಂಕಣ ಕಟ್ಟಿಸ್ಕೊತಾ ಇದ್ದಾಳೆ. ಹಿಡ್ಕೊ. ಬೆಳಗ್ಗೆನೇ ನಾವು ಪೂಜೆಗೆ ರೆಡಿ ಆಗಿರಲಿಲ್ಲ. ಸಂಜೆ ಎಲ್ಲ ರೆಡಿ ಆಗೋಣ ಆರತಿ ಮಾಡಬೇಕಾರೆ ಅಂತ ಹೇಳಿ ಇವಾಗ ನಾರ್ಮಲ್ಲಾಗಿ ರೆಡಿಯಾಗಿ ಅರಿಶಿನ ಕುಂಕುಮ ತೊಗೊತಾ ಇದ್ದೇನೆ. ಫಸ್ಟು ಹಬ್ಬದ ಅಡುಗೆ ಎಲ್ಲ ಮುಗಿಸಿ ಅದಾದಮೇಲೆ ಚೆನ್ನಾಗಿ ರೆಡಿ ಆಗೋಣ ಅಂದ್ಕೊಂಡು ನಾವು ನಾರ್ಮಲ್ಲಾಗಿ ರೆಡಿ ಆಗಿದ್ದೀವಿ ಅಷ್ಟೇ. ತುಂಬ ಏನು ಸೀರೆ ಎಲ್ಲ ಉಟ್ಕೊಂಡೆಲ್ಲ ರೆಡಿ ಆಗಿಲ್ಲ. ಅಜ್ಜಿಗೆ ತೋರಿಸು ಮಗನೇ ಹೂವನು. ಅಮ್ಮನ ನೋಡು ಮಗನೇ. ಸ್ಮೈಲ್ ಪ್ಲೀಸ್. ಸ್ಮೈಲ್ ಬೇಬಿ.
ಇವಾಗ ಮನೇಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಷನ್ ಮನೆಗೆ ಅಂಥೇಳಿ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಹೊರಟ್ವಿ. ನಾನು ಮತ್ತು ನನ್ನ ಮಕ್ಕಳು, ಚಿಕ್ಕಮ್ಮದಿರಿಬ್ಬರು ಮತ್ತು ನನ್ನ ತಮ್ಮ, ನಾನು ಎಲ್ಲರೂ ಕೂಡ ಆಟೋದಲ್ಲೇ ಹೊರಟ್ವಿ. ಬೈಕಾದರೆ 2-3 ಬೇಕಾಗುತ್ತೆ, ಆಟೋದಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಇಲ್ಲಿ ಸಿಂಪಲ್ಲಾಗೆ ಮಾಡಿದ್ರು ನಮ್ಮ ರಿಲೇಷನ್ ಮನೆಯಲ್ಲಿ, ಆದ್ರೂ ಲಕ್ಷಣವಾಗಿತ್ತು ಲಕ್ಷ್ಮಿ. ಚಿಕ್ಕದಾದ್ರೂ ಖುಷಿ ಆಯಿತು ಅದು ನೋಡಿ ಲಕ್ಷ್ಮಿ. ಆಮೇಲೆ ಊಟ ಮಾಡಿದ್ವಿ. ಆಮೇಲೆ ನನ್ನ ಮಗ ಹೋಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಡ್ಬಿದ್ದು ಎಲ್ಲ ಮಾಡಿಕೊಂಡು ಬಂದ. ಯಾರ್ಯಾರು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ಬರಬೇಡಿ ಅಂತ ಬೇರೆ ದೂಕ್ತಾ ಇದ್ದ. ಚಿಕ್ಕ ಮಕ್ಕಳು ನಿಂತ್ಕೊಂಡ್ರೆ ಎಷ್ಟು ಒಂಥರ ಚೆಂದ ಅಲ್ವಾ. ಮತ್ತೆ ನಾವು ಹುಡುಕಿದ್ರು ಸಿಗಲ್ಲ. ಕೈ ಮುಗಿತಾಣ ನೀವು ಬರ್ಬಾರ್ದಂತ ಹೋಗಿ ದೂರ. ಸಿಂಪಲ್ ಆಗಿ ಚೌಗಿ ಮಾಡಿದ್ದಲ್ವಾ. ಸರಿ ಅಡ್ಬಿಡಿ ಮಗನೆ. ಚೆನ್ನಾಗಿ ಮಾಡಿ ಸೀರೆ ಥರ ಉಸಲ್ವಂತ ಆಯ್ತು ಸುಮ್ಕಲ್ಲ ನೋಡ್ತೀನಿ ನಾನು ನೋಡ್ತೀನಿ ಸುಮ್ಮನೆ ತಾಡಿ ಬಂಗಾರಿ. ಅತ್ತೆ ಜೇಜಿ ಮಾಡ್ತಾಳೆ, ಫೋಟೋ ತೆಗಿತಿದ್ದೀನಿ. ಗುಂಡಣ್ಣ ಡೈರೆಕ್ಟಾಗಿ ನೋಡಿದರೆ ಲಕ್ಷ್ಮಿನ ನಮ್ಮನ್ನೇ ನೋಡ್ತೈತೆ ಅಂತ ಅನ್ಸುತ್ತೆ, ಆದರೆ ಫೋನಲ್ಲಿ ನೋಡಿದ್ರೆ ಲಕ್ಷ್ಮಿ ಮೇಲ್ಗಡೆ ನೋಡ್ತೈತೆ ಅಂತ ಅನಿಸ್ತೈತೆ. ಹೌದು, ಮೇಲ್ಗಡೆ ಅಟ್ಟ ನೋಡ್ತಾ ಇರೋ ಥರ ಕಾಣಿಸ್ತಾ ಇದೆ ಫೋನಲ್ಲಿ. ಅಕ್ಕ ಹೋಗಕ್ಕ ನಿನ್ನ ಮಗನ ಎಬ್ಸು. ಆ ಫೋನಿಂದನೇ ಎಬ್ಸು ಅಂತ ಹೇಳಿದ್ದು. ಫೋನ್ ಕಿತ್ತು ಎಲ್ಲರೂ ಔಸಿಟ್ಬಿಡು, ನಾನು ಹೋಗೋವರೆಗೂ ಕೊಡಬೇಡ. ಪೂಜೆ ಮಾಡ ಯಾಕು ವಿಡಿಯೋದಲ್ಲಿ ರಾತ್ರಿ ಎಲ್ಲ ನಿದ್ದೆ ಹೊಡೆದು ಬೆಳಗ್ಗೆ 10 ಗಂಟೆಗೆ ಅಂತ ನಿದ್ದೆ ಹೊಡೆದು ಈಗ ಪೂಜೆ ಮಾಡ್ತಾರೆ ಅಂತ ನೀನು ಹೇಳು, ಅದ್ರಲ್ಲಿ ಅದೇ ಬರುತ್ತೆ. ನಿಮ್ಮನೆಲ್ಲ ಹಿಂಗೆ ಮಾಡ್ತಾರ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಅವರಿಬ್ರು ವಿಡಿಯೋ ಮಾಡ್ತಿದ್ರೆ ಇವನು ಕೈಯಲ್ಲಿ ಆಡಿಸ್ತಾ ಇದ್ದ, ಅದಕ್ಕೆ ಇವನು ಮಾಡೋಣ ಅಂತ ತೆಗ್ದೆ. ಅದರಲ್ಲಿ ಅರ್ಧ ಕಣ್ಣೀರೇ ಕಾಣಿಸ್ತೈತೆ. ಖುಷಿ ಆಯ್ತು ಮಗ್ಲೇ? ಅಕ್ಕ 5 ಜನ ಇದೀವಿ. ಆಂಟಿ ಹೇಳಂಟಿ ಒಂಚೂರು ಹೇಳಂಟಿ. ಆಂಟಿ ಹೇಳಂಟಿ, ವಿಡಿಯೋ ಮಾಡ್ತಿದ್ದೀನಿ ಹೇಳಂಟಿ. ಮುಂದೆ ಬನ್ನಿ ಮುಂದೆ ಬನ್ನಿ. ಇನ್ನೊಂಚೂರು ಹೇಳಂಟಿ. ಬೆಳಗುವೆನು ಶಿವಗಾರತಿಯ, ಬೆಳಗುವೆನು ಶಿವಗಾರತಿಯ, ಮಾಯಗರ ಶಿವನೇ ಬಂದಾರತಿಯ, ಮಾಯಗರ ಶಿವನೇ ಬಂದಾರತಿಯ. ಚಿನ್ನದ ಗಿಂಡಿಲಿ ಪನ್ನೀರು ತಕ್ಕಂಡು, ಚಿನ್ನದ ಗಿಂಡಿಲಿ ಪನ್ನೀರು ತಕ್ಕಂಡು, ಪನ್ನೀರು ತೆಗ್ದವಳೆ ಶಿವನ ಪಾದ ತೊಳೆದವಳೆ, ಪನ್ನೀರು ತೆಗ್ದವಳೆ ಶಿವನ ಪಾದ ತೊಳೆದವಳೆ. ಸಾಕು ಮಗ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.